ವೆಲ್ಕಮ್ ಟು ಬಸವೈಟೆ ಮಾನ್ವಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಡಿಸಿಷನ್ ಮೇಕಿಂಗ್ ಮತ್ತು ಲೂಪಿಂಗ್ ಸ್ಟೇಟ್ಮೆಂಟ್ಸ್ನ ನೋಡೋಣ. ಡಿಸಿಷನ್ ಮೇಕಿಂಗಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಯಾವುದು? ಇಫ್ ಸ್ಟೇಟ್ಮೆಂಟ್. ಆ್ಯನ್ ಇಫ್ ಸ್ಟೇಟ್ಮೆಂಟ್ ಕನ್ಸಿಸ್ಟ್ ಆಫ್ ಬುಲಿಯನ್ ಎಕ್ಸ್ಪ್ರೆಷನ್ ಫಾಲೋಡ್ ಬೈ ಒನ್ ಆರ್ ಮೋರ್ ಸ್ಟೇಟ್ಮೆಂಟ್. ಸಿಂಟ್ಯಾಕ್ಸ್ ಯಾವ ಥರ ಇದೆ? ಇಫ್ ಸ್ಟೇಟ್ಮೆಂಟು ಇಫ್ ಎಕ್ಸ್ಪ್ರೆಷನ್ ಇಲ್ಲಿ ಹಾಕಬೇಕಿದು ಸಿಂಟ್ಯಾಕ್ಸ್. ಇದ್ರ ಪ್ರಕಾರನೇ ಎಕ್ಸಾಂಪಲ್ ಮಾಡೋದು. ಇಫ್ ಎಕ್ಸ್ಪ್ರೆಷನ್ ಓಪನ್ ಬ್ರಾಕೆಟ್ ಫ್ಲವರ್ ಬ್ರಾಕೆಟ್ ಇದೇನು ಕಮೆಂಟ್ ಸೆಕ್ಷನ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಇಫ್ ದ ಬುಲಿಯನ್ ಎಕ್ಸ್ಪ್ರೆಷನ್ ಟ್ರೂ. ಈ ಎಕ್ಸ್ಪ್ರೆಷನ್ ಟ್ರೂ ಆದಾಗ ಈ ಸ್ಟೇಟ್ಮೆಂಟ್ಸ್ ಎಲ್ಲ ಎಕ್ಸಿಕ್ಯೂಷನ್ ಆಗ್ತವೆ. ಇಲ್ಲಿ ಫ್ಲವರ್ ಬ್ರಾಕೆಟ್ ಓಪನ್ ಆಗಿದ್ದು ಕ್ಲೋಸ್. ಇಲ್ಲಿ ಒಂದು ಫ್ಲೋ ಡಯಾಗ್ರಾಮ್ ಅಥವಾ ಫ್ಲೋ ಚಾರ್ಟ್ ಅಂತ ಹೇಳ್ಬೋದು. ಈ ಸ್ಟೇಟ್ಮೆಂಟ್ ಇಂದ ಯಾವ ಥರ ವರ್ಕ್ ಆಗುತ್ತೆ. ಫಸ್ಟು ಎಂಟ್ರಿ ಕಂಡೀಷನ್ನ ಚೆಕ್ ಮಾಡುತ್ತೆ. ಕಂಡೀಷನ್ ಚೆಕ್ ಮಾಡಿದಾಗ ಟ್ರೂ ಇದ್ದಾಗ ಕಂಡೀಷನಲ್ ಕೋಡ್ ಏನು ಕಮೆಂಟ್ ಸೆಕ್ಷನಲ್ಲಿ ಬರ್ತಿದ್ವಲ್ಲ, ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಇಫ್ ಇಟ್ ಈಸ್ ಟ್ರೂ. ಇದು ಕಂಡೀಷನ್ ಟ್ರೂ ಆದಾಗ ಸ್ಟೇಟ್ಮೆಂಟ್ ಎಲ್ಲ ಎಕ್ಸಿಕ್ಯೂಟ್ ಆಗಿ ಇಲ್ಲಿ ಬಂದು ಔಟ್ ಆಫ್ ಲೂಪ್ ಹೋಗುತ್ತೆ. ಅಂದರೆ ಕಂಡೀಷನ್ ಫಾಲ್ಸ್ ಆಗಿದ್ರೆ ಡೈರೆಕ್ಟ್ ಔಟ್ ಆಫ್ ಲೂಪ್ ಬಂದು ಎಕ್ಸಿಟ್ ಆಗುತ್ತೆ. ನೆಕ್ಸ್ಟ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಆ್ಯಂಡ್ ಇಫ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಫಾಲೋಡ್ ಬೈ ದ ಆಪ್ಷನಲ್ ಎಲ್ಸ್. ಇಫ್ ಜೊತೆಗೆ ಎಲ್ಸ್ ಸ್ಟೇಟ್ಮೆಂಟ್ನ ಹಾಕಿದ ಸಲುವಾಗಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಹೀಗೆ ನೋಡ್ರಿ ಎಕ್ಸಾಂಪಲ್ ಸಿಂಟ್ಯಾಕ್ಸ್ ಇದು. ಇಫ್ ಎಕ್ಸ್ಪ್ರೆಷನ್ ಓಪನ್ ಬ್ರಾಕೆಟ್ ಇಫ್ ಟ್ರೂ ಆದಾಗ ಇದು ಟ್ರೂ ಆದಾಗ ಇಫ್ ಸ್ಟೇಟ್ಮೆಂಟ್ ಟ್ರೂ ಆದಾಗ ಮಾತ್ರ ಈ ಸ್ಟೇಟ್ಮೆಂಟ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ಇಫ್ ಸ್ಟೇಟ್ಮೆಂಟ್ ಫಾಲ್ಸ್ ಆದಾಗ ಎಲ್ಸ್ ಪಾರ್ಟ್ ಇದು ಎಲ್ಸ್ ಪಾರ್ಟ್, ಇದು ಟ್ರೂ ಪಾರ್ಟ್, ಇದು ಫಾಲ್ಸ್ ಪಾರ್ಟ್. ಅದಕ್ಕೋಸ್ಕರ ಎಲ್ಸ್ ಅಂತ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಎಲ್ಸ್ ಹಾಕಿದ ಸಲುವಾಗಿ ಟ್ರೂ ಇದ್ರೆ ಈ ಸ್ಟೇಟ್ಮೆಂಟು, ಫಾಲ್ಸ್ ಇದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಫ್ಲೋ ಚಾರ್ಟ್ ನೋಡೋಣ. ಕಂಡೀಷನ್ ಇಫ್ ಟ್ರೂ ಆಗಿದಾಗ ಟ್ರೂ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಿಕೊಂಡು ಔಟ್ ಆಫ್ ಲೂಪ್ ಬರುತ್ತೆ. ಅದೇ ಕಂಡೀಷನ್ ಫಾಲ್ಸ್ ಆದಾಗ ಎಲ್ಸ್ ಪಾರ್ಟ್ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಿ ಔಟ್ ಆಫ್ ದ ಲೂಪ್ ಬರುತ್ತೆ. ನೆಕ್ಸ್ಟ್ ಒನ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್. Nested if else statement, which means you can use one if or else if statement inside another if. ಈಗ ನೆಸ್ಟೆಡ್ ಅಂದರೆ ಇಫ್ ಅಥವಾ ಎಲ್ಸ್ ಈ ಥರ ಸ್ಟೇಟ್ಮೆಂಟಿಗೆ ನೆಸ್ಟೆಡ್ ಇಫ್ ಅಂತ ಕರೀತಾರೆ. ಇವಾಗ ಎಕ್ಸಾಂಪಲ್ ಅಂದರೆ ಸಿಂಟ್ಯಾಕ್ಸ್ ನೋಡಿದ್ರೆ ಅರ್ಥ ಆಗುತ್ತೆ. ಇಫ್ ಎಕ್ಸ್ಪ್ರೆಷನ್ 1 ಓಪನ್ executes when the boolean expression 1 is true. expression 1 true ಇದ್ದಾಗ ಮಾತ್ರ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಾಂದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗಲ್ಲ. ಇಫ್ ಎಕ್ಸ್ಪ್ರೆಷನ್ 2 ಓಪನ್ ಬ್ರಾಕೆಟ್ ಸ್ಟೇಟ್ಮೆಂಟ್ ಟ್ರೂ ಕ್ಲೋಸ್ ಆಯಿತು. ಈಗ ಫಸ್ಟ್ ಇಫ್ ಸ್ಟೇಟ್ಮೆಂಟಲ್ಲಿ ಎಕ್ಸ್ಪ್ರೆಷನ್ 1 ಅಂತ ಬರುತ್ತೆ. ಈ ಎಕ್ಸ್ಪ್ರೆಷನ್ 1 ಟ್ರೂ ಇದ್ದಾಗ ಈ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂದರೆ ಅದು ಎಕ್ಸಿಕ್ಯೂಟ್ ಆಗಲ್ಲ. ಅದೇ ಇಫ್ ಸ್ಟೇಟ್ಮೆಂಟ್ ಒಂದು ಇಫ್ ಒಳಗಡೆ ಇನ್ನೊಂದು ಇಫ್ ಒಳಗಡೆ ಇನ್ನೊಂದು ಇಫ್, ಅದನ್ನೇ ನೆಸ್ಟೆಡ್ ಇಫ್ ಅಂತ ಕರೀತಾರೆ. ಈಗ ಒಂದು ಟ್ರೂ ಆದಾಗ ಮಾತ್ರ ಫಸ್ಟ್ ಒಂದು ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಎಕ್ಸ್ಪ್ರೆಷನ್ 2 ಇದು ಟ್ರೂ ಆದಾಗ ಮಾತ್ರ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. ಇದು ಇದ್ರೊಳಗಡೆ ಇಫ್ ಇದು, ಅದಕ್ಕೋಸ್ಕರ ಇದು ಒಳಗಡೆ ಫ್ಲವರ್ ಬ್ರಾಕೆಟ್ ಓಪನ್ ಕ್ಲೋಸ್. ಇದು ಮೇನ್ ಇಫ್ ಸ್ಟೇಟ್ಮೆಂಟ್ ಇಂದ, ಅದಕ್ಕೋಸ್ಕರ ಫಸ್ಟ್ ಓಪನ್ ಆಗಿದ್ದು ಲಾಸ್ಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಈ ಥರ. ನೆಕ್ಸ್ಟ್ ಸ್ವಿಚ್ ಸ್ಟೇಟ್ಮೆಂಟ್. ಎ ಸ್ವಿಚ್ ಸ್ಟೇಟ್ಮೆಂಟ್ ಅಲೌಸ್ ಎ ವೇರಿಯಬಲ್ ಟು ಟೆಸ್ಟೆಡ್ ಫಾರ್ ಈಕ್ವಾಲಿಟಿ ಅಗೇನ್ಸ್ಟ್ ಲೀಸ್ಟ್ ಆಫ್ ವ್ಯಾಲ್ಯೂ. ಇದು ಏನು ಟೆಸ್ಟ್ ಮಾಡುತ್ತೆ, ಈಕ್ವಾಲಿಟಿ ಪರ್ಪಸ್ ಸ್ವಿಚ್ ಸ್ಟೇಟ್ಮೆಂಟ್ನ ಬಳಸ್ತಾರೆ. ಈಚ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ಎ ಕೇಸ್. ಒಂದೊಂದು ಸ್ಟೇಟ್ಮೆಂಟು ಒಂದೊಂದು ವ್ಯಾಲ್ಯೂಗೂ ಕೇಸ್ ಸ್ಟೇಟ್ಮೆಂಟ್ ಅಂತ ಇಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಅಲ್ಲಿ ಕರೀತಾರೆ. ಆ್ಯಂಡ್ ದ ವೇರಿಯಬಲ್ ಬೀಯಿಂಗ್ ಸ್ವಿಚ್ಡ್ ಆನ್ ದ ಚೆಕ್ಡ್ ಫಾರ್ ಈಚ್ ಸ್ವಿಚ್ ಕೇಸ್. ಇವನ್ನ ಸ್ವಿಚ್ ಕೇಸ್ ಅಂತ ಕರೀತಾರೆ. ಸಿಂಟ್ಯಾಕ್ಸ್ ನೋಡ್ರಿ. ಸ್ವಿಚ್ ಇದು ಸಿಂಟ್ಯಾಕ್ಸ್ ಇಂದು ಫಸ್ಟ್ ಯಾವ ಸ್ಟೇಟ್ಮೆಂಟ್ ಇರುತ್ತೆ ಆ ಸ್ಟೇಟ್ಮೆಂಟಿಂದು ಬರೆದಿರ್ತಾರೆ ಮೀನಿಂಗ್, ಅಂದರೆ ಅದ್ರದ್ದು ರೆಫರೆನ್ಸ್ ಅಂತ ಗೊತ್ತಾಗೋ ಸಲುವಾಗಿ ಈಗ ಸ್ವಿಚ್ ಸ್ಟೇಟ್ಮೆಂಟ್ನ ನಾವು ಡಿಸ್ಕಸ್ ಮಾಡ್ತಿದ್ವಿ. ಅದಕ್ಕೋಸ್ಕರ ಸ್ವಿಚ್ ಎಕ್ಸ್ಪ್ರೆಷನ್ ಓಪನ್ ಬ್ರಾಕೆಟ್ ಕೇಸ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಕೇಸ್ 1 ಸ್ಟೇಟ್ಮೆಂಟ್ ಬ್ರೇಕ್ ಕೇಸ್ 1 ಕೇಸ್ 2 ಕೇಸ್ 3 ಕೇಸ್ 4 ಡಿಫಾಲ್ಟ್ ಸ್ಟೇಟ್ಮೆಂಟ್ ಅನ್ನು ಮಾಡ್ಬೋದು ನಾವು. ಕೇಸ್ 1 ಸ್ಟೇಟ್ಮೆಂಟ್ ಚೆಕ್ ಮಾಡ್ಬೋದು. ಇದು ಟ್ರೂ ಆದಾಗ ಸ್ಟೇಟ್ಮೆಂಟ್ ಚೆಕ್ ಆಗುತ್ತೆ. ಇದು ಬ್ರೇಕ್ ಆಪ್ಷನ್, ಇದು ಆಪ್ಷನಲ್. ಕಮೆಂಟ್ ಹಾಕಿದ್ದೀನಲ್ಲ, ಇದು ಬ್ರೇಕ್ ಹಾಕ್ಬೋದು ಆಗದೆ ಇರ್ಬೋದು. ನೆಕ್ಸ್ಟ್ ಕೇಸ್ 2ನ ಚೆಕ್ ಮಾಡ್ಬೋದು, ಕೇಸ್ 3ನ ಚೆಕ್ ಮಾಡ್ಬೋದು. ಅದೇ ಥರ ನಾವು ಫ್ಲೋ ಚಾರ್ಟಲ್ಲಿ ನೋಡಿದಾಗ ಎಕ್ಸ್ಪ್ರೆಷನಲ್ಲಿ ಕೇಸ್ 1 ಟ್ರೂ ಕೋಡ್ ಬ್ಲಾಕ್ 1 ಎಕ್ಸಿಕ್ಯೂಟ್, ಕೇಸ್ 2 ಟ್ರೂ ಕೋಡ್ ಬ್ಲಾಕ್ 2 ಎಕ್ಸಿಕ್ಯೂಟೆಡ್. ಈ ಥರ ನಾವು ಇದು ಎಕ್ಸಿಟ್ ಲೂಪ್, ಇದು ಎಕ್ಸಿಟ್ ಹಾಕ್ಬೋದು.
ನೆಕ್ಸ್ಟ್ ಇವೆಲ್ಲ ಪ್ರೀವಿಯಸ್ ನೋಡಿದ್ವಲ್ಲ ಡಿಸಿಷನ್ ಮೇಕಿಂಗ್, ಇಫ್ ಎಲ್ಸ್ ನೆಸ್ಟೆಡ್ ಇಫ್ ಎಲ್ಲ ಡಿಸಿಷನ್ ಮೇಕಿಂಗ್, ಇವು ಲೂಪ್ ಅಂದ್ರೆ ಕಂಟಿನ್ಯೂಸ್ಲಿ ಪ್ರಾಸೆಸ್ ಆಗ್ತಾ ಇರೋದಕ್ಕೆ ಲೂಪ್ಸ್ ಅಂತ ಕರೀತಾರೆ. ಸಿ ಲೂಪಲ್ಲಿ ಯಾವ್ಯಾವ ಬರುತ್ತೆ? ಲೂಪ್ ಸ್ಟೇಟ್ಮೆಂಟ್ ಅಲೌಸ್ ಆಸ್ ಟು ಎಕ್ಸಿಕ್ಯೂಟ್ ಎ ಸ್ಟೇಟ್ಮೆಂಟ್ ಆರ್ ಎ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಮಲ್ಟಿಪಲ್ ಟೈಮ್ ಅಥವಾ ಮೋರ್ ದೆನ್ ಒನ್ ಟೈಮ್ನ ಪ್ರಾಸೆಸ್ ಮಾಡೋದಕ್ಕೆ ಲೂಪ್ ಅಂತ ಕರೀತಾರೆ. ಗಿವೆನ್ ಬಿಲೋ ದ ಜನರಲ್ ಫಾರ್ಮ್ ಆಫ್ ಲೂಪ್ ಸ್ಟೇಟ್ಮೆಂಟ್ ಮೋಸ್ಟ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹ್ಯಾವ್. Programming language provides a various control structure that allows for a more complicated execution path. Loop ಅಂದ್ರೇನು? ಮೋರ್ ದೆನ್ ಒನ್ ಅಥವಾ ಮಲ್ಟಿಪಲ್ ಟೈಮ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಲೂಪ್ಸ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಎಂಟ್ರಿ ಕಂಡೀಷನ್, ಫಸ್ಟು ಎಂಟ್ರಿ ಕಂಡೀಷನ್ ಅಲ್ಲಿ ಇಫ್ ಇಟ್ ಇಸ್ ಟ್ರೂ ಕಂಡೀಷನ್ ಸ್ಟೇಟ್ಮೆಂಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಇಫ್ ಇಟ್ ಇಸ್ ಫಾಲ್ಸ್ ಔಟ್ ಆಫ್ ದ ಲೂಪ್. ಯಾವ್ಯಾವ ಲೂಪ್ಸ್ ಇದಾವೆ? ವೈಲ್ ಲೂಪ್, ಫಾರ್ ಲೂಪ್, ಡು ವೈಲ್ ಲೂಪ್, ನೆಸ್ಟೆಡ್ ಲೂಪ್. ಫಸ್ಟ್ ವೈಲ್ ಲೂಪ್ ನೋಡೋಣ. ಎ ವೈಲ್ ಲೂಪ್ ಇನ್ ಎ ಪ್ರೋಗ್ರಾಮಿಂಗ್ ರಿಪೀಟೆಡ್ಲಿ ಎಕ್ಸಿಕ್ಯೂಟೆಡ್ ಎ ಟಾರ್ಗೆಟ್ ಸ್ಟೇಟ್ಮೆಂಟ್ ಆಸ್ ಲಾಂಗ್ ಆಸ್ ಗಿವೆನ್ ಕಂಡೀಷನ್ ಇಸ್ ಟ್ರೂ. ಲೂಪ್ ಅಂದ್ರೆ ಕಂಡೀಷನ್ ಟ್ರೂ ಆಗತನ ಕಂಡೀಷನ್ ಚೆಕ್ ಆಗ್ತಾನೇ ಇರುತ್ತೆ. ಅದಕ್ಕೋಸ್ಕರ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರೆ. ಕಂಡೀಷನ್ ಯಾವ ತರ ಚೆಕ್ ಮಾಡೋ ಸಿಂಟ್ಯಾಕ್ಸ್ ಏನು? ವೈಲ್ ಕಂಡೀಷನ್ ಓಪನ್ ಬ್ರಾಕೆಟ್ ಸ್ಟೇಟ್ಮೆಂಟ್ಸ್ ಕಂಡೀಷನ್ ಟ್ರೂ ಆಗತನ ಇದು ಲೂಪಿಂಗ್ ಸ್ಟೇಟ್ಮೆಂಟ್ ಆಗ್ತಾನೆ ಇರುತ್ತೆ. ಈ ಫ್ಲೋ ಡಯಾಗ್ರಾಮ್ ನೋಡಿ, ಕಂಡೀಷನ್ ಚೆಕ್ ಮಾಡುತ್ತೆ. ಇಫ್ ಇಟ್ ಇಸ್ ಟ್ರೂ ಬ್ಲಾಕ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಮತ್ತೆ ಕಂಡೀಷನ್ನ ಚೆಕ್ ಮಾಡುತ್ತೆ, ಬ್ಲಾಕ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಎಷ್ಟು ಸಲ ಆದಮೇಲೆ ಫಾಲ್ಸ್ ಆಗುತ್ತೆ ಅವಾಗ ಔಟ್ ಆಫ್ ದ ಲೂಪ್ ಬರುತ್ತೆ. ಇದನ್ನೇ ವೈಲ್ ಲೂಪ್ ಅಂತ ಕರೀತಾರೆ. ನೆಕ್ಸ್ಟ್ ಫಾರ್ ಲೂಪ್. ಎ ಫಾರ್ ಲೂಪ್ ಇಸ್ ಅ ರಿಪಿಟೇಷನ್ ಕಂಟ್ರೋಲ್ ಸ್ಟ್ರಕ್ಚರ್ ದಟ್ ಅಲೌಸ್ ಯು ಟು ಎಫಿಷಿಯೆಂಟ್ಲಿ ರೈಟ್ ಲೂಪ್ ದಟ್ ನೀಡ್ಸ್ ಟು ಎಕ್ಸಿಕ್ಯೂಟ್ ಸ್ಪೆಸಿಫಿಕ್ ನಂಬರ್ ಆಫ್ ಟೈಮ್ಸ್. ಈ ಫಾರ್ ಲೂಪ್ ಅಲ್ಲಿ ಸಿಂಟ್ಯಾಕ್ಸ್ ಯಾವ ತರ? ಇನಿಷಿಯಲೈಸೇಷನ್. ಎಕ್ಸಾಂಪಲ್ ಇನಿಷಿಯಲೈಸೇಷನ್ ಅಂದ್ರೆ i is equal to 1. ಐಗೆ 1ನ ಇನಿಷಿಯಲೈಸ್ ಮಾಡಿದ್ವಿ ಅಂದ್ರೆ is equal to ಇನಿಷಿಯಲೈಸೇಷನ್ ಕಂಡೀಷನ್ i is less than or equal to n. ಇಂಕ್ರಿಮೆಂಟ್ i ಪ್ಲಸ್ ಪ್ಲಸ್ ಅಥವಾ ಡಿಕ್ರಿಮೆಂಟ್ i ಮೈನಸ್ ಮೈನಸ್, ಈ ತರ ಫಾರ್ ಲೂಪ್ ಕಂಡೀಷನ್ ಹಾಕ್ತೀವಿ. ಸ್ಟೇಟ್ಮೆಂಟ್ ಕಂಡೀಷನ್, ಇವೆಲ್ಲ ಸ್ಟೇಟ್ಮೆಂಟ್ಸ್. ಫ್ಲೋ ಡಯಾಗ್ರಾಮ್ ನೋಡ್ರಿ. ಫಸ್ಟ್ ಇನಿಷಿಯಲೈಸೇಷನ್ ಎಂಟ್ರಿ ಆಗುತ್ತೆ, ಇಲ್ಲಿಂದ ಬಂದು ಇನಿಷಿಯಲೈಸೇಷನ್, ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ. ಇಫ್ ಇಟ್ ಇಸ್ ಟ್ರೂ ಈ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಮತ್ತೆ ಇಂಕ್ರಿಮೆಂಟಿಗೆ ಹೋದಾಗ ಇಂಕ್ರಿಮೆಂಟ್ ಕಂಡೀಷನ್ನ ಚೆಕ್ ಮಾಡಿದಾಗ ಕಂಡೀಷನ್ಗೆ ಮತ್ತೆ ಒಂದು ಪ್ಲಸ್ ಆ್ಯಡ್ ಆಗುತ್ತೆ. ಅದೇ ಥರ ಇದು ಲೂಪು ಕಂಟಿನ್ಯೂಯಸ್ ಆಗಿ ಪ್ರಾಸೆಸ್ ಆಗುತ್ತೆ. ಯಾವಾಗ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ, ಈ ಥರ ಇಫ್ ಕಂಡೀಷನ್ ಇಸ್ ಫಾಲ್ಸ್ ಔಟ್ ಆಫ್ ದ ಲೂಪ್, ಈ ಥರ ಬರುತ್ತೆ. ನೆಕ್ಸ್ಟ್ ಡು ವೈಲ್ ಲೂಪ್. ಎ ಡು ವೈಲ್ ಲೂಪ್ ಇಸ್ ಸಿಮಿಲರ್ ಟು ವೈಲ್ ಲೂಪ್. ವೈಲ್ ಲೂಪ್ ಥರನೇ ಡು ವೈಲ್ ಲೂಪು ಕೆಲಸ ಮಾಡುತ್ತೆ, ಎಕ್ಸೆಪ್ಟ್ the fact that it is guaranteed to execute at least one time ಮಾತ್ರ ಎಕ್ಸಿಕ್ಯೂಟ್ ಮಾಡಲೇಬೇಕು. ಸಿಂಟ್ಯಾಕ್ಸ್ ನೋಡ್ರಿ, ಡೂ ಫಸ್ಟ್ ಡೂ ಆಪ್ಷನ್, ಡೂ ಸಿಂಟ್ಯಾಕ್ಸ್ ಡೂ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ವೈಲ್. ಫಸ್ಟು ಡೂ ಅಂದರೆ ಸ್ಟೇಟ್ಮೆಂಟ್ಸ್ ಎಲ್ಲ ಎಕ್ಸಿಕ್ಯೂಟ್ ಆದ ತಕ್ಷಣವೇ ವೈಲ್ ಕಂಡೀಷನ್ ಚೆಕ್ ಮಾಡುತ್ತೆ. ಫಸ್ಟ್ ಇಲ್ಲಿ ಪ್ರೀವಿಯಸ್ ಅಲ್ಲೆಲ್ಲ ಕಂಡೀಷನ್ ಚೆಕ್ ಮಾಡಿದ್ಮೇಲೆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಿದ್ವು, ಇಲ್ಲಿ ಆಗಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಮೇಲೆ ಕಂಡೀಷನ್ ಚೆಕ್ ಮಾಡ್ತಾರೆ. ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಕೋಡ್ ಬ್ಲಾಕ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಕಂಡೀಷನ್ ಟ್ರೂನಾ ಫಾಲ್ಸ್ ಅಂತ ಚೆಕ್ ಮಾಡ್ತೀವಿ. ಯಾವಾಗಲೂ ಇದು ಮೇಲೆ ಇರ್ತಿತ್ತು, ಈ ಕಂಡೀಷನಲ್ಲಿ ಇದು ಕೆಳಗಡೆ ಇದೆ. ನೆಕ್ಸ್ಟ್ ಲೂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಯಾವ್ಯಾವು? ಬ್ರೇಕ್, ಕಂಟಿನ್ಯೂ, ಗೋ ಟು ಸ್ಟೇಟ್ಮೆಂಟ್. ಲೂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಚೇಂಜ್ ಎಕ್ಸಿಕ್ಯೂಷನ್ ಫ್ರಮ್ ದ ನಾರ್ಮಲ್ ಸೀಕ್ವೆನ್ಸ್. ವೆನ್ ಎಕ್ಸಿಕ್ಯೂಷನ್ ಲೀವ್ಸ್ ಸ್ಕೋಪ್, all automatic objects that were created in that scope are destroyed. ಯಾವ್ಯಾವ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದರೆ ಬ್ರೇಕ್ ಅಂದ್ರೇನು? ಟರ್ಮಿನೇಟ್ದಲ್ಲೂ ಈಗ ಲೂಪ್ ಅಂದರೆ ಕಂಟಿನ್ಯೂ ಪ್ರಾಸೆಸ್ ಅಂತ ಹೇಳಿದೆ, ಅದನ್ನು ಬ್ರೇಕ್ ಮಾಡೋಕ್ಕೆ ಈ ಬ್ರೇಕ್ ಸ್ಟೇಟ್ಮೆಂಟ್ನ ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಯಾವ ಥರ ಬ್ರೇಕ್ ಅಂತ ಬಳಸಿದ್ವಿ, ಬ್ರೇಕ್ ಸೆಮಿಕೋಲನ್, ಆ ಥರ ನಾವು ಬ್ರೇಕ್ ಸ್ಟೇಟ್ಮೆಂಟ್ ಹಾಕಿದಾಗ ಆ ಕಂಡೀಷನ್ ಅಥವಾ ಆ ಲೂಪ್ ಅಥವಾ ಆ ಸ್ವಿಚ್ ಸ್ಟೇಟ್ಮೆಂಟ್ನ ನಾವು ಅಲ್ಲಿಗೆ ಕ್ಲೋಸ್ ಮಾಡಿ ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಜಂಪ್ ಹಾಕ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಸ್ಟೇಟ್ಮೆಂಟ್ causes the loop to skip the remainder of its body and immediately retest its condition prior to reiteration. ಅಂದ್ರೇನು? ಲೂಪ್ ಅಂದರೆ ಎರಡು ಸೇಮ್, ಕಂಟಿನ್ಯೂ ಅಂದರೆ ಆ ಕಂಡೀಷನ್ ಪ್ರಿಯಾರಿಟಿ ತಕ್ಕಂತೆ ನಾವು ಚೆಕ್ ಮಾಡಬೇಕು ಅಂತ ಅರ್ಥ. ಲಾಸ್ಟ್ ಒನ್ ಗೋ ಟು ಸ್ಟೇಟ್ಮೆಂಟ್, ಟ್ರಾನ್ಸ್ಫರ್ ದ ಕಂಟ್ರೋಲ್ ಟು ದ ಲೇಬಲ್ಡ್ ಸ್ಟೇಟ್ಮೆಂಟ್. ಗೋ ಟು ಸ್ಟೇಟ್ಮೆಂಟ್ ಅಂದರೆ ಈ ಕಂಡೀಷನಿಂದ ಇನ್ನೊಂದು ಕಂಡೀಷನ್ಗೆ ಗೋ ಟು ಮಾಡಿದಾಗ ಗೋ ಟು ಸ್ಟೇಟ್ಮೆಂಟ್ ಆಗುತ್ತೆ. ಬಸವ ಇಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.